ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಲೀಡರ್ಗೆ ಸ್ವಾಗತ. ಇವತ್ತು ನಾವೊಬ್ಬ ವಿಶಿಷ್ಟ ವ್ಯಕ್ತಿಯ ಜೊತೆಲಿದ್ದೀವಿ. ಆತ ಓದಿದ್ದು ಇಂಜಿನಿಯರಿಂಗ್, ಕೆಲಸ ಮಾಡಿದ್ದು ಮೀಡಿಯಾದಲ್ಲಿ, ಆದ್ರೆ ಆಯ್ಕೆ ಮಾಡ್ಕೊಂಡಿರೋದು ರಾಜಕೀಯನ. ಸದ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಿಂದ ವಕ್ತಾರರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ್ರು. ಕರ್ನಾಟಕದ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ಆದರ್ಶ್ ಹುಂಚದಕಟ್ಟೆ ಅವ್ರ ಜೊತೆ ನಾವಿದೀವಿ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ನನಗೆ ತುಂಬಾ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಇಡೀ ದೇಶದಲ್ಲಿ ಯುವಕರು ಬಿಜೆಪಿ, ಹಿಂದುತ್ವ, ಮತ್ತೊಂದು ಮಗದೊಂದು ಅನ್ನೋ ಚರ್ಚೆ ನಡೀತಾ ಇದ್ರೆ, ಆದರ್ಶ್ ಅವರ ಆಯ್ಕೆ ಮಾತ್ರ ಕಾಂಗ್ರೆಸ್ ಅಂತ. ವೆಲ್ಕಮ್ ಆದರ್ಶ್, ಹೇಗಿದ್ದೀರಾ? ತುಂಬಾ ಖುಷಿ ವಿಚಾರ ಸಿಕ್ಕಿದ್ ನೀವು. ಯಾಕಂದ್ರೆ ಮುಂಚೆ ನಾವು ಮೀಡಿಯಾದಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಯಾಕೆ ಕಾಂಗ್ರೆಸ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ದು ಮಾತ್ರ ಅಲ್ಲ, ಇಡೀ ಈ ಜನರೇಷನ್ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಬಹು ಕೋನ ಇದೆ. ಕಾಂಗ್ರೆಸ್ ಒಂದು ಕೋನದಲ್ಲಿ ಒಂದು ಡೈಮೆನ್ಷನ್ ಅರ್ಥ ಆಗುವ ಪಕ್ಷ ಅಲ್ಲ. ಅದು ಯಾವಾಗ ನಾವು ಬಹುಕೋನಗಳಲ್ಲಿ ಅರ್ಥ ಮಾಡ್ಕೋತೀವಿ ಅವಾಗ ಕಾಂಗ್ರೆಸ್ ಯಾಕೆ ಅನ್ನೋದಕ್ಕಿಂತ ಕಾಂಗ್ರೆಸ್ಸೇ ಬೇಕು ಅನ್ನೋ ಅರ್ಥ ಆಗತ್ತೆ. ಯಾಕೆ ಅಂದ್ರೆ ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಯಾರು ಇತಿಹಾಸವನ್ನ ಅರಿತಿದ್ದಾರೋ ಅವರು ಭವಿಷ್ಯವನ್ನ ಸೃಷ್ಟಿ ಮಾಡಬಲ್ಲರು. ಇತಿಹಾಸ ಕಾಂಗ್ರೆಸ್ದೇನು? ಒಂದು ಜನ ಹೋರಾಟ, ಒಂದು ಜನ ಸಂಘಟನೆ. ಸಾಮಾನ್ಯ ಜನರು ಎದ್ದು ನಿಂತು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಇದೆಯಲ್ಲ, ಅದು ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ನಡೆದ ಹೋರಾಟ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಾಜದ ಹೋರಾಟ, ಇವೆಲ್ಲ ಮಿಳಿತಗೊಂಡಂತ ಒಂದು ಸಂಘಟನೆ, ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ಸಿನ ಇತಿಹಾಸವನ್ನು ತೆಗೆದು ಹುಡುಕಿದಾಗ ಕಾಂಗ್ರೆಸ್ ಅತಿ ಅಗತ್ಯ. ಆದ್ರೆ ಜನರೇಷನ್ ಟು ಜನರೇಷನ್ ಆಮೇಲೆ ಏನಾಗಿದೆ, ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಎಷ್ಟು ಅಗತ್ಯ ಅಂತ ಅನಿಸ್ತು, ಎಷ್ಟು ವಿರೋಧ ಸೃಷ್ಟಿಯಾಯ್ತು. ಕಾಂಗ್ರೆಸ್ಸಿನ ಕೆಲವು ವಿಚಾರಧಾರೆಗಳು ಕಾಂಗ್ರೆಸ್ ಅನ್ನು ಮತ್ತಷ್ಟು ಜನರ ಹತ್ರ ತಗೊಂಡೋದು. ಏನು ಕಾಂಗ್ರೆಸ್ ಸಾಮಾನ್ಯ ಜನರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಇರ್ಬೋದು, ಇಂದಿರಾ ಗಾಂಧಿ ಆಗ್ಲಿ, ರಾಜೀವ್ ಗಾಂಧಿ ಆಗ್ಲಿ, ನೆಹರು ಡಿಸ್ಕವರಿ ಆಫ್ ಇಂಡಿಯಾ. ನೀವು ಒಂದು ಡಿಸ್ಕವರಿ ಆಫ್ ಇಂಡಿಯಾನ ಯಾರು ಓದಿದ್ರಿ ಈ ಜನರೇಷನ್, ಅಷ್ಟು ವರ್ಷಗಳ ಹಿಂದೆ ಭಾರತವನ್ನು ಇಷ್ಟು ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳಬಹುದಿತ್ತ ಅನ್ನುವ ಪ್ರಶ್ನೆ ಬರ್ತದೆ. ಅದಾದ ನಂತರ PV ನರಸಿಂಹರಾವ್ ಇರ್ಲಿ, ಮನಮೋಹನ್ ಸಿಂಗ್ ಅವರು, ಎಲ್ಲ ಸರ್ಕಾರಗಳು ಭಾರತದಲ್ಲಿ ಕೇಂದ್ರದಲ್ಲಾಗ್ಲಿ, ರಾಜ್ಯ ಸರ್ಕಾರಗಳು, ಇಂಥ ಹಲವಾರು ಒಂದು ಹೋರಾಟಗಳು, ಎಲ್ಲವೂ ಜನ ಸಂಘರ್ಷ, ಜನ ಹೋರಾಟಗಳನ್ನ ಧ್ವನಿಯ ಕಾಂಗ್ರೆಸ್ ಕೆಲಸ ಮಾಡಿದೆ. ಹಂಗಾಗಿ ಕಾಂಗ್ರೆಸ್ ಆಫ್ಟರ್ ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಅನ್ನೋ ಪ್ರಶ್ನೆ ಬಂದ್ರೆ, ಉಳುವವನೇ ಹೊಲದೊಡೆಯ ಕರ್ನಾಟಕದಲ್ಲಿ ಒಂದು ಎಂತ ಮೇಜರ್ ಡಿಫರೆನ್ಸ್ ಮಾಡಿದೆ ಅಂದ್ರೆ, 18 ಲಕ್ಷ ಕುಟುಂಬಗಳಿಗೆ, ಅವಾಗ ಇದ್ದಿದ್ದೇ ಪಾಪ್ಯುಲೇಷನ್ 1.25 ಕೋಟಿ 1.25 ಕೋಟಿ ಇರ್ಬೋದು, 18 ಲಕ್ಷ ಕುಟುಂಬಗಳಿಗೆ ಅವತ್ತು ಆರ್ಥಿಕ ಚೈತನ್ಯ ಇದ್ದಕ್ಕಿದ್ದಂಗೆ ಮಾನಿಯಾಗಿ ಬದುಕುವ ಒಂದು ಹಕ್ಕನ್ನು ಕೊಡ್ತು. ಯಾರು ಕೊಟ್ರು? ಕಾಂಗ್ರೆಸ್ ಕೊಡ್ತು. ಅದನ್ನ ಬರೀ ಜಮೀನ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದ್ರು, ಫ್ರೀ ಕರೆಂಟ್ ಕೊಟ್ರು. ರೈತರಿಗೆ 10 HP ವರೆಗೆ ನೀವು ಕರೆಂಟ್ ಫ್ರೀ ತಗೊಂಡು ಬೆಳೆ ಬೆಳೀರಿ ಅಂತ. ಅಂದ್ರೆ ಸ್ವಾಭಿಮಾನದ ಬದುಕಿಗೆ ಒಂದು ಆರ್ಥಿಕ ಚೈತನ್ಯ, ಒಂದು ಐಡೆಂಟಿಟಿ, ಈ ತರದನ್ನೆಲ್ಲ ಬಹುಕೋನದಲ್ಲಿ ಕೊಡ್ತಾ ಬಂದಿದೆ. ಹಂಗಾಗಿ ಸ್ವಾತಂತ್ರ್ಯ ಹೋರಾಟದ ಒಂದು ಕಥೆಗಳು ಸ್ವಾತಂತ್ರ್ಯದ ನಂತರ ಇನ್ಸ್ಪೈರ್ ಮಾಡಿದೆ ಕಾಂಗ್ರೆಸ್ಗೆ. ಸ್ವಾತಂತ್ರ್ಯ ನಂತರ ಜನರನ್ನ ಆರ್ಥಿಕ ಚೈತನ್ಯ, ಸಾಮಾಜಿಕವಾಗಿ ಅವರನ್ನ ಸಮಾಜದ ಹತ್ರ ತಗೊಂಡು ಹೋಗೋಂಥದ್ದು, ಇಂಥ ಹಲವಾರು ಆಸ್ಪೆಕ್ಟ್ಸ್ ಅಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಮುಂದೆ ನಿಂತಿದೆ. ಇಲ್ಲಿ ಯಾವುದೋ ಒಂದು ಬೌಂಡೆಡ್ ನೀವು ಈ ತರದ ಬದುಕನ್ನು ಬದುಕಬೇಕಲ್ಲ, ಹೋರಾಟದಿಂದ ಸೃಷ್ಟಿಯಾಗುವ ಬದುಕು. ಅಂದ್ರೆ ಸಮಾಜಕ್ಕೋ, ಸಮಾನತೆಗೆ, ಸಹಬಾಳ್ವೆಗೆ, ಸಹಿಷ್ಣುತೆಗೆ, ಸರ್ವಧರ್ಮ ಸಮನ್ವಯಕ್ಕೆ, ಈ ತರದ ಎಲ್ಲ ಆಸ್ಪೆಕ್ಟ್ಸಿಗೂ ಕಾಂಗ್ರೆಸ್ ಪೂರಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದೆ. ಅಲ್ಲಿ ಸಣ್ಣ ಪುಟ್ಟ ಎಲ್ಲೋ ನೆಗೆಟಿವ್ಸ್ ಆಗಿರ್ಬೋದು, ಆದ್ರೆ ಮೇಜರ್ ಆಗಿ ಒಂದು ಧ್ವನಿ ಇಲ್ಲದ ವ್ಯಕ್ತಿಗೆ ಧ್ವನಿಯನ್ನು ಕೊಡುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಅತಿ ಅಗತ್ಯ. ಈಗಿನ ಮೂಮೆಂಟಿಗೆ ಕಾಂಗ್ರೆಸ್ ಇನ್ನೂ ಹೆಚ್ಚು ಅಗತ್ಯ. ಯಾಕೆ ಅಂದ್ರೆ ಈಗ ಮತ್ತೆ ನೀವು ಮಹಾತ್ಮ ಗಾಂಧಿಯನ್ನ ಬಿಟ್ಟು ಭಾರತದ ಇತಿಹಾಸವನ್ನು ಬರೆಯಕ್ಕಾಗಲ್ಲ. ನಾವು ಪ್ರತಿ ಹೆಜ್ಜೆಲ್ಲೂ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಎರಡು ಜೆಮ್ ಆಫ್ ಎ ಪರ್ಸನಾಲಿಟೀಸ್. ಅಂದ್ರೆ ನಾವು ಈ ಮೆಟಲ್ಸ್ ಎಲ್ಲ ಹೇಳಿದಾಗ ಟಿಟಾನಿಯಂ, ಯುರೇನಿಯಂ ಸ್ಟ್ರಾಂಗೆಸ್ಟ್ ಅಂತೀವಿ, ಆ ತರದ ಪರ್ಸನಾಲಿಟೀಸ್ ಅವೆರಡು ಈ ಭಾರತದ ಇತಿಹಾಸದಲ್ಲಿ ಅಗ್ರಗಣ್ಯ ವ್ಯಕ್ತಿಗಳು. ಹಾಗಾಗಿ ಅವರಿಬ್ಬರ ಚಿಂತನೆಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ಯಲ್ಲ, ಅದಕ್ಕೆ ಕಾಂಗ್ರೆಸ್ ಆಗತ್ತೆ. ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.